ಬಿಗ್ ಬಾಸ್ 11 ಅಂತ ಹೇಳಿದ್ರೇ ನಮಗೆ ಇಂಪಾರ್ಟೆಂಟ್ ಆಗಿ ನೆನಪಾಗೋದು ಅಂದರೆ ಅಲ್ಲಿ ಸಂಬಂಧಗಳು. ಸೊ ಮೇಲಾಗಿ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಉತ್ತರ ಕರ್ನಾಟಕದ ಹಲವಾರು ಜನ ಇದ್ದರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಗೋಲ್ಡ್ ಸೂರಿ ಅವರು ಬರ್ತಾರೆ. ಗೋಲ್ಡ್ ಸೂರಿ ಅಂದ್ರೇ ಒಂದು ಎಮೋಷನ್ ಅಂತ ಹೇಳ್ಬೋದು. ಒಳಗಡೆ ಬೌನ್ಸರ್ಸ್ಗಳನ್ನ ಇಟ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟಂತಹ ನಮ್ಮ ಗೋಲ್ಡ್ ಸೂರಿ ಅವರು ಹೊರಗಡೆ ಬಂದಿದ್ದು ಮಾತ್ರ ಸ್ಟ್ರಾಜರಿ ಆಗಿತ್ತು. ಸೊ ತೀರಾ ಬೇಜಾರಾಯಿತು, ಹಲವಾರು ಜನಕ್ಕೂ ಕೂಡ ಬೇಜಾರಾಯಿತು. ಇನ್ನೇನು ಫೈನಲ್ ಹತ್ರ ಬರೋ ಟೈಮ್ನಲ್ಲೇ ಗೋಲ್ಡ್ ಸೂರಿ ಅವರು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಆಗದೆ ಇರೋಂತಹ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರ್ತಾರೆ. ಒಳಗಡೆ ಹೋದಾಗ ಅವರ ದೇಹ, ಅವರ ಬುದ್ಧಿ, ಅವರ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಎಲ್ಲಾನು ಕೂಡ ಕಡಿಮೆ ಮಾಡಿಕೊಂಡು ಮನೆಯಿಂದ ಆಚೆ ಬರ್ತಾರೆ. ಅಲ್ಲಿ ಒಂದು ಟಾಸ್ಕ್ನಲ್ಲಿ ಆದಂತಹ ಒಂದು ಕಾಲಿನ ಏಟಿಗೆ ಇವತ್ತು ಪಶ್ಚಾತ್ತಾಪ ಪಡುವಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಗೋಲ್ಡ್ ಸೂರಿ ಇವರೇನಾ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಎಷ್ಟು ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ ನೋಡಲಿಕ್ಕೆ ತೀರಾ ಬೇಜಾರಾಗುವಂತಹ ಒಂದು ಸಂಗತಿನೂ ಹೌದು. ಸೊ ಇತ್ತೀಚೆಗೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ವಿಡಿಯೋದಲ್ಲಿ ಗೋಲ್ಡ್ ಸೂರಿ ಅವ್ರನ್ನ ನೀವು ನೋಡ್ತಾ ಇದ್ರೆ ಬೇಜಾರಾಗತ್ತೆ. ಎಷ್ಟು ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಗೋಲ್ಡನ್ನು ಹಾಕ್ಕೊಂಡು ಮಿರ ಮಿಂಚಿದ್ದಂತಹ ವ್ಯಕ್ತಿ ಇವತ್ತು ಬೆಡ್ಡಲ್ಲಿ ಮಲ್ಕೊಂಡಿದ್ದಾರೆ. ಕಾಲಿನ ಆಪರೇಷನ್ ಕೂಡ ಆಗಿದೆ. ಸೊ ಆ ವ್ಯಕ್ತಿ ಅದರಿಂದ ಹೊರಗೆ ಬರಲಿಕ್ಕೆ ಅದೆಷ್ಟು ಕಷ್ಟಪಡ್ತಿದ್ದಾರೋ ಅವರಿಗೆ ಗೊತ್ತು. ಸೊ ಬಿಗ್ ಬಾಸ್ ಇಂದ ಎಲ್ರಿಗೂ ಕೂಡ ನೇಮ್ ಫೇಮ್ ಬರುತ್ತೆ. ಬಟ್ ಇಲ್ಲಿ ಬಿಗ್ ಬಾಸ್ ಮುಳುವಾಯ್ತೇನೋ ಅನ್ನೋದು ಒಂದು ಮಾತು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಗೋಲ್ಡ್ ಸೂರಿಗೆ ದುಡ್ಡು ಕಾಸು ಎಲ್ಲ ಇತ್ತು, ಹೆಸರು ಮಾತ್ರ ಕಡಿಮೆ ಇತ್ತು. ಈಗ ಬಿಗ್ ಬಾಸ್ ಇಂದ ಬಂದ ನಂತರ ಗೋಲ್ಡ್ ಸೂರಿಗಿರುವಂತಹ ಹೆಸರು ಬೇರೆ ಲೆವೆಲ್ಗೆ ಸಂಪಾದನೆ ಆಗಿದೆ. ಬಟ್ ಆರೋಗ್ಯ ಎಲ್ಲೋ ಕೈ ಕೊಟ್ಬಿಡ್ತು ಅನ್ನೋದು ಈಗ ಅವರಿಗೆ ಚಿಂತೆಯನ್ನ ಈಡು ಮಾಡಿದೆ. ಸೊ ಗೋಲ್ಡ್ ಸೂರಿ ಅವರು ಬೇಗ ಗುಣಮುಖರಾಗಲಿ. ಯಾಕಂದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಒಳಗಡೆ ಹೋದಾಗ, ಆಟ ಅನ್ನೋದು ಬಂದಾಗ, ಸಿಟ್ಟು ಅನ್ನೋದು ಬಂದಾಗ ಅದು ಬೇರೆ ಆಗ್ತದೆ. ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣಿನ ಬಗ್ಗೆ ಕೆಟ್ಟದಾಗ ಮಾತಾಡ್ದ ಅಂತ ಹೇಳಿ ಒಳಗಡೆ ಹೇಳದೇ ಇದ್ರೆ ಅವ್ರಿನ್ನೂ ಒಳಗೆ ಇರೋರು ಅಂತ ಹೇಳಿ ಬರ್ತಾ ಇತ್ತು. ಬಟ್ ಅವ್ರು ಹೇಳಿದ್ಕೆ ಒಂದು ಹೆಣ್ಣಿನ ಮರ್ಯಾದೆ ಕೂಡ ಉಳಿತು, ಆ ಶೋಗೂ ಕೂಡ ಒಂದು ಬೆಲೆ ಜಾಸ್ತಿ ಆಯಿತು. ಬಟ್ ಯಾವುದೋ ಒಂದು ಚಿಕ್ಕ ಆಟದಲ್ಲಿ ಕಾಲಿಗೆ ಏಟಾಗಿ ಇವತ್ತು ಅದು ದೊಡ್ಡ ಮಟ್ಟಕ್ಕೆ ಅವರ ಒಂದು ಆರೋಗ್ಯಕ್ಕೆ ಒಂದು ಪರಿಣಾಮ ಬೀರ್ತಿದೆ ಅಂತ ಹೇಳಿದ್ರೆ ಏನೂ ಕೂಡ ಮಾಡ್ಲಿಕ್ಕಾಗಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅಂತ ಹೇಳಿ ಒಂದನ್ನು ಪಡ್ಕೋಬೇಕಂದ್ರೆ ಇನ್ನೊಂದನ್ನ ಕಳ್ಕೋಬೇಕು. ಸೊ ಈ ನೋವನ್ನ ಪಡ್ಕೊಂಡಿರೋದ್ರಿಂದ ಅವರಿಗೆ ಹೆಸರು ಕೂಡ ಬಂದಿದೆ. ಸೊ ಅದರಿಂದಾಗಿ ಬಿಗ್ ಬಾಸ್ ಇಂದ ಇದೆಲ್ಲ ಆಯಿತು ಅನ್ನೋದಕ್ಕಿಂತ ಅವರ ಆರೋಗ್ಯ ಬೇಗ ಗುಣಮುಖ ಆಗಲಿ ಅನ್ನೋದು ಎಲ್ಲರ ಒಂದು ಆಶಯ. ಸೊ ಗೋಲ್ಡ್ ಸೂರಿ ಬೇಗ ಗುಣಮುಖರಾಗಲಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.